ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಏಟ್ ಕೊಟ್ಟು ಬಾರೋ ಅಂದ್ರೆ ಏಟಿಂಗ್ ಬಂದಿದ್ಯಾ? ಆಗಿರೋದು ಆಕ್ಸಿಡೆಂಟ್. ಆದ್ರೆ ಬಿದ್ದಿರೋದು ಏಟ್ ತಾನೆ. ಸುಪಾರಿ ಕೊಟ್ಟು ಕೊಂದ್ಬಾರೋ ಒಂದೊಂದ್ ಕೈಯಲ್ಲೇ ಬದುಕ್ ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ಇವತ್ತು ಆದಿ ಸತ್ತ ಅನ್ನೋ ಸುದ್ದಿ ಬರುತ್ತೆ ಅಂತ ಎಷ್ಟು ಸಂತೋಷದಿಂದ ಕಾಯ್ತಾ ಇದ್ದೆ ಗೊತ್ತಾ? ನೋಡಿದ್ರೆ ಹೀಗಾಗಿದೆ. ಪಕ್ಕಾ ಪ್ಲಾನ್ ಕೂಡ ಫ್ಲಾಪ್ ಆಗುತ್ತೆ ಅಂದ್ರೆ ನೀನೆಂತ ಅಡ್ಕಾಸ್ಲಿ ಇರ್ಬೇಕು. ಏಯ್, ನನ್ ಸಾಯಿಸೋ ಪ್ರೋಗ್ರಾಮು ಸುಮಾರಿದೆ. ಸದ್ಯಕ್ಕೆ ಬೆಳಕಿಗೆ ಬರಬಾರ್ದು ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ನಾನೇ ನೇರವಾಗಿ ಮಚ್ ತಗೊಂಡೋಗಿ ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ತಾ ಇದ್ದೆ. ಇಷ್ಟಕ್ಕೂ ನೀನ್ ನನ್ನನ್ನ ಯಾರು ಅನ್ಕೊಂಡಿದ್ಯಾ? ನಾನು ಸುಲೇಖ ಅಲ್ಲ, ಇಂದ್ರಾಣಿ. ಆ ಪಾರ್ವತಿ ಮೇಲಿನ ದ್ವೇಷ ಇವತ್ತು ನಿನ್ನೆದಲ್ಲ, ಜನ್ಮ ಜನ್ಮಾಂತರದ್ದು. ಇವತ್ತು ನೀನ್ ಕೊಲ್ಬೇಕಾದ ಆದಿ ಹೋದ್ ಜನ್ಮದ ಮಹಾದೇವ. ನನ್ನನ್ನ ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತವನು. ನನ್ ಪ್ರೇಮಿ ಕೈಯಿಂದ ಪೊರ್ಕೆಯಲ್ಲಿ ಸಗಣಿ ನೀರು ಹೆಚ್ಚಿಸ್ತವನು. ಚಪ್ಪಲಿ ಹಾರ ಹಾಕಿಸ್ತವನು. ಅದಕ್ಕೆ ಕಾರಣ ಆ ಪಾರ್ವತಿ. ಅವತ್ತಿಂದ ನನ್ ಸೇಡಿನ ಬೆಂಕಿ ಉರಿದಿದೆ ಕಣೋ. ಆ ಕಾರಣಕ್ಕೆ ನಾನು ಮತ್ತೆ ಹುಟ್ಟಿದ್ದೀನಿ. ಆದಿ ಕೈ ಹಿಡಿಬೇಕು ಅಂತ ಅವ್ರ ಚಿಕ್ಕಪ್ಪನ ಹೆಂಡತಿನ ಕೊಂದು ಅಲ್ಲಿ ನಮ್ಮಕ್ಕ ಮದ್ವೆ ಆಗು ಹೋಗೋ ಹಾಗೆ ಮಾಡ್ದೆ. ಆಮೇಲೆ ನಾನ್ ಎಂಟ್ರಿ ಕೊಟ್ಟು ಆದಿನ ಪ್ರೀತಿ ಮಾಡ್ದೆ. ಅವನ್ನ ಬುಟ್ಟಿಗೆ ಹಾಕೊಂಡೆ. ಇನ್ನೇನ್ ಮದ್ವೆ ಆಗೋದಿತ್ತು. ಅಷ್ಟರಲ್ಲಿ ಆ ಶುಭ ಆದಿ ಜೀವನದಲ್ಲಿ ಬಂದ್ಬಿಟ್ಲು. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನನ್ ಸೇಡು ಮುಗ್ದು ಹೋಗ್ತಿತ್ತು. ಆ ಶುಭ ಅಂದ್ರೆ ಪಾರ್ವತಿ ಯಾಕೆ ಬಂದಿದ್ದಾಳೆ ಗೊತ್ತಾ? ನನ್ ವಿರುದ್ಧ ಹೋರಾಡೋಕೆ. ಹೋದ್ ಜನ್ಮದಲ್ಲಿ ಸೋತಿದ್ದೀನಿ, ಹಾಗಂತ ಈ ಜನ್ಮದಲ್ಲೂ ಸೋಲ. ಅವತ್ತು ನೀನು ಆದಿಗೆ ಮಲ್ಲಿಕಾಪುರದಲ್ಲಿ ಹೊಡೆದಾಗ ಅದು ನಿನ್ ಸೇಡಾಗಿತ್ತು. ಒಂದು ಸಣ್ಣ ಪ್ರೀತಿ ಕಳ್ಕೊಂಡಿದ್ದಕ್ಕೆ ನಿನ್ ಸೇಡು ಆ ಲೆವೆಲ್ ಅನ್ನೋದಾದ್ರೆ, ನಾನು ಒಂದು ಜನ್ಮ ಕಳ್ಕೊಂಡವಳು. ನನ್ ಸೇಡು ಇನ್ಯಾವ ಲೆವೆಲ್ಗೆ ಇರ್ಬೇಕು ಹೇಳು? ನಾನು ಸುಲೇಖ ಅಲ್ಲ, ಇಂದ್ರಾಣಿ ಅನ್ನೋ ವಿಷಯ ಆದಿಗೆ ಅವತ್ತೇ ಗೊತ್ತಾಗೋದು. ಆದ್ರೆ ಅದೇ ಕಾರಣಕ್ಕೆ ನಾನು ಅರ್ಶನದ ಗಂಟನ್ನ ನಾಶ ಮಾಡ್ದೆ. ಅವನು ಮಂಗಳಾರತಿ ಎತ್ತಿದ್ರೆ ಅವನಿಗೆ ಹಳೆ ಜನ್ಮದ ನೆನ್ಪಂದು ಅವನೇ ಮಹಾದೇವ ಅನ್ನೋದು ಗೊತ್ತಾಗೋದು. ಅದಾಗೋಗ್ ಬಿಡ್ಲಿಲ್ಲ. ಆದ್ರೆ ಆ ಕೆಲ್ಸ ಅಪ್ರತ. ಅದಕ್ಕೆ ಅವನಿಗೆ ಮಾತ್ ಬಂತು. ಅವನು ಹೋದ್ ಜನ್ಮದಲ್ಲಿ ನನ್ನ ತಂಗಿಯಾಗಿದ್ದ. ಸತ್ಯನೆಲ್ಲ ಬೊಗಳಕ್ ಹೋದ. ಅದಕ್ಕೆ ಅವನ್ ಕತ್ತಿ ಹಿಕ್ಕಿ ಕೊಂದು ಹಾಕ್ತೆ. ಈಗ ಇದೆಲ್ಲ ಸ್ಟೋರಿ ಹೇಳಿ ನನ್ನ ತಲೆ ಯಾಕೆ ತಿಂತಾ ಇದೀಯಾ? ನನ್ ನೋವಿದು ಅಂತ ಹೇಳ್ಕೊಂಡ್ರೆ ನಿನ್ಗಿದು ಕತೆ ಅಲ್ವಾ? ಹೋಗೋ ಹೋಗು. ನಿನ್ನಂತ ತಾಕತ್ತಿಲ್ದಿರೋನ ನಂಬಿದಕ್ಕೆ ನಾನು ಮೋಸ ಹೋದೆ.
ಹೋಗಿ ಮಡಿಕೇರಿಯಲ್ಲಿ ಚೆನ್ನಾಗಿ ರೆಸ್ಟ್ ತಗೋ. ನಿನ್ಗೆ ಆ ಶುಭನೂ ಸಿಗೋದಿಲ್ಲ. ಶಾಸ್ತ್ರಿಗಳ ಮನೆ ಖಜಾನೆ ಎಲ್ಲಿದೆ ಅಂತಾನು ನಾನು ಹೇಳೋದಿಲ್ಲ. ಹಾಳಾಗ್ ಹೋಗು. ಹಾಳು ಮಾಡಿದ ಕೆಲ್ಸ ಹಾಳು ಅಂತ ಅದಕ್ಕೆ ಹೇಳೋದು ಅನ್ಸುತ್ತೆ. ನನ್ನ ಕೆಲ್ಸ ನಾನೇ ಮಾಡ್ಕೊತೀನಿ. ಸದಾ ಅಣ್ಣ ಎಲ್ಲ ಸರಿಯಾಗಿ ರೆಕಾರ್ಡ್ ಮಾಡಿದೆ ನಾವು. ಸೂಪರ್ ಆಗಾಯ್ತಣ್ಣ. ಸರಿ ಅಲ್ಲ ಕಣೋ, ಮೆಂಟ್ಲವಳು. ನಾನೇ ಅದು ಇದು ಮಾತಾಡಿಸಿ ರೇಗಿಸಿ ಬಾಯ್ ಬಿಡಿಸೋಣ ಅಂದರೆ ಅವಳೇ ಬಡಬಡ ಅಂತ ಬಾಯ್ ಬಿಟ್ಬಿಟ್ಲು. ಇಷ್ಟಕ್ಕೂ ನೀನೇನು ಮಾಡಬೇಕು ಅಂತಿದ್ಯಣ್ಣ? ನಾಳೆ ಒಂದು ಲೆಟ್ರ್ ಬರ್ಕೊಡ್ತೀನಿ. ಜೊತೆಗೆ ಇದನ್ನು ಒಂದು CD ಮಾಡಿಸಿ ಎರಡನ್ನೂ ಆದಿ ಮನೆಗೆ ಕೊರಿಯರ್ ಮಾಡು. ಯಾಕಣ್ಣ? ಸತ್ಯ ಏನು ಅಂತ ಆದಿಗೆ ಗೊತ್ತಾಗಬೇಕು. ಯಾಕೆಂದರೆ ನಾನು ಅಷ್ಟು ಕೆಟ್ಟವನಂತ ಗೊತ್ತಾದ ಮೇಲೂ, ನನ್ನಿಂದ ಅಷ್ಟೊಂದು ಟಾರ್ಚರ್ ಅನುಭವಿಸಿದ ಮೇಲೂ ನನ್ನ ಪ್ರಾಣ ಉಳಿಸಿದ್ದಾನೆ. ಅವ್ನು ತುಂಬ ಒಳ್ಳೆಯವನು ಬಿಡೋಣ. ಅಂದಮೇಲೆ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ತಾನೆ. ನನ್ನ ಪ್ರಾಣ ಉಳಿಸ್ದನ್ನು ಋಣ ತೀರಿಸ್ಬೇಕು ಅಂದರೆ ಅವ್ರ ಸಂಸಾರನ ಉಳಿಸ್ಬೇಕು. ಅಷ್ಟೇ ಅಲ್ಲ, ನನ್ನ ಜೀವ ಉಳಿಸ್ದೊಂದು ಜೀವ ಉಳಿಸ್ಬೇಕು ಅಂದರೆ ಸುಲೇಖ ಎಂಥವಳು ಅನ್ನೋದು ಅವ್ರಿಗೆ ತಿಳಿಸ್ಬೇಕು. ಅಣ್ಣ ನೀನು ಒಳ್ಳೆಯವನಾಗ್ಬಿಟ್ಟ. ಲೋ ಸದಾ, ಇನ್ನೂ ಆಗಲಿಲ್ಲ ಅಂದರೆ ಜನ ಕಾಲಲ್ಲಿರೋದನ್ನು ತಗೊಂಡು ಕೆನ್ನಾಗಿ ಮುಟ್ಟಿಸ್ತಾರೆ. ಮರಿಗೆ ಕೊರಿಯರ್ ಮಾಡು. ಆಯ್ತಣ್ಣ, ಈಗಲೇ ಇದನ್ನ CD ಮಾಡಿಸ್ತೀನಣ್ಣ. ಅಪ್ಪ, ಅಪ್ಪ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಬೇಕಾದ್ರೆ ಒಂದೆರಡು ಏಟು ಹೊಡಿ. ಆದ್ರೆ ಈ ವಯಸ್ಸಲ್ಲಿ ಊಟ ತಿಂಡಿ ಎಲ್ಲ ಬಿಟ್ಟು ಏನ್ ಕೊಟ್ರು ಬೇಡ ಅಂತ ಹೇಳ್ಬೇಡಪ್ಪ. ತಿನ್ನೋದೇ 2 ತುತ್ತು, ಅದು ತಿಂದೇ ಹೋದ್ರೆ ಹೇಗ್ ಮಾವ? ಅಪ್ಪ 2 ತುತ್ತು ತಿಂದೆ ಹೋದ್ರೆ ಹೇಗೆ ಅನ್ನೋದು ನಿಮ್ಮ ಯೋಚನೆ. ಅಪ್ಪ ಹೇಳಿದ 2 ಮಾತನ್ನ ಮಕ್ಕಳು ನಮ್ದೇ ಇದ್ರೆ ಹೇಗೆ ಅನ್ನೋದು ನನ್ನ ಯೋಚನೆ. ಸುಲೇಖ ಬಗ್ಗೆ ನಾನು ಹೇಳಿದ ಪ್ರತಿಯೊಂದು ಮಾತು ಸತ್ಯ. ಆದ್ರೆ ಅದನ್ನ ನೀವು ತಲೆಗೆ ಹಾಕೊಳ್ಳಿಲ್ಲ. ಯಾಕಂದ್ರೆ ಇದೆಲ್ಲ ಈ ಹುಚ್ಚು ಮುದುಕನ ಬೇಡವಾದ ಮಾತುಗಳು ಅಂತ ನೀವು ಅಂದ್ಕೊಂಡ್ಬಿಟ್ರಿ ಅಲ್ವಾ? ಅಪ್ಪ, ಅವ್ರ ಹಳೆ ಜನ್ಮದಲ್ಲಿ ಹಾಗಿದ್ರು ಈಗ ಹೀಗೆ ಆಡ್ತಿದ್ದಾರೆ ಅಂತಂದ್ರೆ ಯಾರು ನಂಬಲ್ಲಪ್ಪ. ಎಲ್ಲ ಕಥೆಯ ಕಾಣುತ್ತೆ. ಇಷ್ಟಕ್ಕೂ ನಿನಗಿದೆಲ್ಲ ಅರ್ಥ ಆಗಲ್ಲ ಕಣ. ಆ ಸುಲೇಖನಿಂದಾಗಿ ಈ ವಂಶದಲ್ಲಿ ಒಂದು ಪ್ರಾಣ ಹೋಗಿದೆ. ಒಬ್ಬೊಬ್ಬರದೇ ಹೋಗುತ್ತೆ. ಅದನ್ನ ತಡೆಯೋ ಕಡೆ ಗಮನ ಕೊಡ್ತಿರೋ ಅಥವಾ ಸಾಯೋಕ್ ಸಿದ್ಧ ಆಗ್ತಿರೋ? ಬಿಡಿ ಮಾವ, ಸಾಯೋ ಮಾತು ಈಗ ಯಾಕೆ? ನಾವು ಬೇಡ ಅಂದ್ರು ಯಾವತ್ತಾದ್ರೂ ಒಂದ್ ದಿವಸ ಅದು ಬಂದೇ ಬರುತ್ತೆ.
ಅಲ್ಲಿ ತನಕ ನಾವು ಬದುಕಲೇಬೇಕಲ್ವಾ? ಬದುಕೋದಿಕ್ಕೆ ಊಟ ತಿಂಡಿ ಮಾಡ್ಲೇಬೇಕಲ್ವಾ ಮಾವಯ್ಯ? ಅದನ್ನ ಆದಿ ಶುಭ. ಮುಂದಿನ ಸೋಮವಾರ ಮಲ್ಲಿಕಾಪುರದ ಭೈರವಕಾಳಿ ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ನಾನು ಊಟ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಸೋಮವಾರದೊಳಗೆ ನೀನು, ನಿನ್ನ ಹೆಂಡತಿ ಬಾಲು 3 ಜನ ಮಂಗಳಪುರಿಗೆ ಹೋಗಿ ಮೃತ್ಯುಂಜಯ ಹೋಮ ಮಾಡಿಸ್ಕೊಂಡು ಬರಲೇಬೇಕು. ಇವೆರಡು ನಡಿಲೇಬೇಕಾದ ಕಾರ್ಯ. ಅದೆಲ್ಲ ಆಗೋದಿಲ್ಲಪ್ಪ. ನಮ್ಗಳಿಗೂ ಬೇಕಾದಷ್ಟು ಕೆಲಸ ಇದೆ, ಅದನ್ನ ಮುಂದಕ್ಕೆ ಹಾಕಿ. ಬದುಕಿದ್ರೆ ಕೆಲಸ, ಹೆಣ ಬಿದ್ರೆ ಈ ಮನೆ ನನ್ನ ಮಾತನ್ನ ನಂಬ್ತಾ ಇಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ನಿಜ. ಸರಿ ಮಾವ, ನಿಜ ಅನ್ನೋದನ್ನ ನಾವು ಒಪ್ಕೋತೀವಿ. ಬನ್ನಿ ತಿಂಡಿ ತಿನ್ನಿ. ಆದಿ ಶುಭ ಮಲ್ಲಿಕಾಪುರಕ್ಕೆ ಹೋಗಿ ಬಂದ ಮೇಲೇನೆ ತಿಂಡಿ. ಯಾಕಪ್ಪ ಇಷ್ಟೊಂದು ಹಠ? ಇದು ಹಠ ಅಲ್ಲ, ದೃಢವಾದ ನಿಶ್ಚಯ. ನಿಜಾನ ನಿಜ ಅಂತ ಹೇಳೋದಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕಾಗತ್ತೆ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು. ನನ್ನ ನಿರ್ಧಾರ ಬದಲಾಗಲ್ಲ. ನೀವಿನ್ ಹೊರಡಿ. ಸರ್, ಕೊರಿಯರ್ ಸೈನ್ ಮಾಡಿ ಸರ್. ಓಕೆ. ಶುಭಾ, ಶುಭಾ, ಹಾ, ಕಾಫಿ ತಂದೆ. ನನಗೆ ಕಾಫಿ ಬೇಕಾಗಿಲ್ಲ, ಬಾಯ್ಲೆ. ತಗೋ, ನೀನು ಬಂದಿರೋ ಕೊರಿಯರ್. ನನಗೆ ಯಾರು ಕೊರಿಯರ್ ಕಳಿಸ್ತಾರೆ? ಬಂದಿರೋದು ನನ್ನ ಹೆಸರಿಗೆ, ಆದ್ರೆ ಇದರಲ್ಲಿ ಇರೋ ವಿಷಯ ನಿಂದು ಅನ್ಸುತ್ತೆ. ನಾನೇನು ಇದನ್ನು ಓದ್ಲಿಲ್ಲ, ಓದೋ ಆಸಕ್ತಿನೂ ಇಲ್ಲ. ಯಾಕಂದ್ರೆ ಇದನ್ನ ಕಳಿಸಿರೋದು ರಮಾಕಾಂತ್. ನೋಡಿ, ನನ್ಗೆ ಅವನ ಬಗ್ಗೆ ಆಸಕ್ತಿ ಇಲ್ಲ ಅಂತ ನೀನು ಹೇಳ್ಬಹುದು, ಅದನ್ನ ನಾನು ನಂಬಿರಬಹುದು. ಆದ್ರೆ ಈ ಕೊರಿಯರ್ ಬಂದಿರೋದಂತೂ ಸತ್ಯ. ಇದನ್ನ ಓದಿ ನನ್ನ ತಲೆ ಕೆಡ್ಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಇಷ್ಟಕ್ಕೂ ಕೆಟ್ಟವರು ಕೆಟ್ಟೋದನ್ನ ತಾನೇ ಬಯಸೋದು. ರಮಾಕಾಂತ್ ಅನ್ನೋನು ನನ್ನ ನಿನ್ನ ದೃಷ್ಟಿನಲ್ಲಿ ಕೆಟ್ಟವನು. ಇಂಥದ್ದೇನೋ ಮಾಡಿ ಇರೋ ಮನಸ್ತಾಪಕ್ಕೆ ಇನ್ನಷ್ಟು ವಿಷ ಬೆರೆಸ್ಬೇಕು ಅನ್ನೋದು ಅವನಿಷ್ಟ ಆಗಿದ್ರೆ ಏನ್ ಮಾಡೋದು? ಮೊದಲೇ ಹಾಳು ಮನಸ್ಸು, ಇನ್ನು ಅದಕ್ಕೆ ಹುಳ ಬಿಟ್ರೆ ಇನ್ನೂ ಹಾಳಾಗೋಗುತ್ತೆ. ದಯವಿಟ್ಟು ಇದನ್ನು ತಗೊಂಡು ಹೋಗು. ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ಏನಾದ್ರೂ ಮಾಡು, ಓದು, ಹರಿ, ಸುಡು, ನಿನ್ನಿಷ್ಟ. ಇದು ನನ್ ಸಂಬಂಧಪಟ್ಟಿದ್ದಲ್ಲ. ಅದೇ, ನಾನು ನಿಮ್ಮ ಹತ್ರ ಬೇರೆ ವಿಷಯ ಮಾತಾಡ್ಬೇಕಾಗಿತ್ತು. ಏನು?
ಮುಂದಿನ ಸೋಮವಾರ ನಾವಿಬ್ರು ಮಲ್ಲಿಕಾಪುರಕ್ಕೆ ಹೋಗ್ಬೇಕಂತ ನಿಮ್ಮ ತಾತ ಹೇಳಿದ್ದಾರೆ. ನನಗದ್ರಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಹೋಗೋ ತನಕ ಊಟ ತಿಂಡಿ ಮಾಡಲ್ಲ, ಒಂದ್ ಹನಿ ನೀರು ಕುಡಿಯಲ್ಲ ಅಂತ ಹಠ ಹಿಡ್ದಿದ್ದಾರೆ. ಅವ್ರ ಹಠ ಇನ್ನೊಬ್ರ ಮೇಲೆ ಅಧಿಕಾರ ಚಲಾಯಿಸೋ ಹಾಗಾಗ್ಬಾರ್ದು ಅಂತ ಹೇಳಿ. ಆ ಮಾತನ್ನ ನೀವೇ ಹೇಳ್ಬೋದಲ್ಲ. ಇಷ್ಟಕ್ಕೂ ಅವ್ರು ಹೇಳ್ತಿರೋದು ನಮ್ಮ ಒಳ್ಳೇದಕ್ಕೆ. ಒಳ್ಳೇದು ಅನ್ನೋದು ಯಾವುದೇ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಬರೋದಿಲ್ಲ. ಬರೋ ವಿಷಯನ ನಾವು ಯಾವ ರೀತಿ ತಗೋತೀವಿ ಅನ್ನೋದ್ರ ಮೇಲೆ ಒಳ್ಳೇದು ಕೆಟ್ಟದ್ದು ನಿರ್ಧಾರ ಆಗುತ್ತೆ. ಪ್ಲೀಸ್ ನನ್ನನ್ನು ಬಲವಂತ ಮಾಡಬೇಡ. ನಿಮ್ಮ ಮನಸ್ಸು ಇಷ್ಟೊಂದು ಕಲ್ಲಾದ್ರೆ ಹೇಗೆ ಹಾದಿ? ಏಯ್, ನನ್ ರೂಮಲ್ಲಿ ಏನ್ ಮಾಡ್ತಿದ್ಯಾ? ನನ್ ಜೀವನದ ಜೊತೆ ಆಟ ಆಡ್ತಾ ಇರೋಳ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತು. ಆ ಮಾತನ್ನ ಮನೆ ಮಧ್ಯೆ ನಿಂತ್ಕೊಂಡು ಮಾತಾಡೋದು ಸರಿಯಲ್ಲ ಅನಿಸ್ತು. ಅದಕ್ಕೆ ನಿನ್ ರೂಮ್ಗೆ ಬಂದು ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಬೇರೆಯವ್ರ ಜೀವನದ ಜೊತೆ ಆಟ ಆಡೋ ಕೆಟ್ಟ ಬುದ್ಧಿ ನನಗಿಲ್ಲ, ಅದು ನಿನ್ನ ಬುದ್ಧಿ. ಇಂಥ ಡೈಲಾಗ್ ಹೊಡೆಯೋ ನೀನು ಬೇರೆಯವ್ರ ತಾಯಿನ ಕರ್ಕೊಂಡು ಹೋಗಿ ಬಚ್ಚಿಟ್ಟಿದ್ಯಲ್ಲ, ಅದ್ ಸರಿನಾ? ಮಗಳಾಗಿ ನೀನ್ ಮಾಡ್ತಿರೋ ತಪ್ಪಿಂದ ಅವರು ತಪ್ಪಿಸ್ಕೋಬೇಕು ಅನ್ನೋ ಉದ್ದೇಶ ನಂದು. ಅದು ಒಳ್ಳೆ ಉದ್ದೇಶ. ಸಿಕ್ಕಾಕೊಂಡೆ. ಹಾಗಾದ್ರೆ ನಮ್ಮಮ್ಮ ನಿನ್ ಹತ್ರ ಇದ್ದಾರೆ. ಅವ್ರನ್ನ ನೀನೇ ಲಾಕ್ ಮಾಡಿದ್ಯಾ ಅನ್ನೋದನ್ನ ನೀನೇ ಒಪ್ಕೊಂಡಾಗಾಯ್ತು ನೋಡು. ಏನೀಗ? ಅವರು ನನ್ನ ಹತ್ರನೇ ಇದ್ದಾರೆ, ಏನ್ ಮಾಡ್ಕೋತೀಯ? ನಿನ್ ಹತ್ರ ಬಂದು ಸಾಯೋ ಬದಲು ಅವ್ರೆಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ ಬದುಕೊಳ್ಳಿ ಬಿಡು. ಬೇಕಾದ್ರೆ ನಿನ್ಗೆ ವಿಷಯ ಗೊತ್ತಾಯ್ತಂತ ಮನೇಲಿರೋರೆಲ್ರಿಗೂ ಹೇಳ್ಕೊಂಡ್ ಬಾ. ಯಾರು ನಂಬಲ್ಲ, ಯಾಕಂದ್ರೆ ನನಗೂ ನಿಮ್ಮಮ್ಮನ್ಗೂ ಮೊದ್ಲಿಂದಲೂ ಟಚ್ ಇಲ್ಲ. ನಿನ್ ಕಂಡ್ರೆ ನನ್ಗಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಆಗದೆ ಇರೋ ತಾಯಿನ ನಾನ್ ನೋಡ್ಕೋತಾ ಇದ್ದೀನಿ ಅಂದ್ರೆ ಎಲ್ರೂ ನಗ್ತಾರೆ. ಈ ವಯಸ್ಸಲ್ಲಿ ಅವಳು ಒಂಟಿಯಾಗಿ ಇಟ್ಕೊಂಡು ಏನ್ ಮಾಡ್ತಾಳಂತೆ? ನನ್ ವಿರುದ್ಧ ತಿರುಗ್ಬಿಡೋ ತಾಕತ್ತು ಅವಳಿಗಿಲ್ಲ. ತನ್ನನ್ ತಾನ್ ಬಂಧಿಸ್ಕೊಂಡು ಜೀವನ ಪೂರ್ತಿ ಒಂಟಿಯಾಗಿರೋಕ್ಕೂ ಆಗಲ್ಲ. ಬರಕ್ ಹೇಳು, ನನ್ ಜೊತೆ ಇರಕ್ ಹೇಳು. ಹಾ, ಅವ್ರು ಬಂದ ತಕ್ಷಣ ಅವ್ರ ಕತ್ ಹಿಸ್ಕಿ ಕೈಲಾಸ ಕಳ್ಸ್ಬಿಡ್ತೀಯ ಅಲ್ವಾ? ಇಲ್ಲ ಪ್ರಿಯಾ, ನನ್ಗೂ ಬೇಜಾರಾಗಿದೆ. ನನ್ ಜೊತೆನೂ ಇರೋಕೆ ಯಾರಾದ್ರೂ ಬೇಕಲ್ವಾ? ಇದಾನಲ್ಲ ನಿನ್ ಸುಬ್ಬು ಡಾರ್ಲಿಂಗ್, ಅವನು ನಿಂತ್ಕೋ. ಏಯ್,